ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನೇ ಮಂತ್ರಿಗಳು ಈ ಒಂದು ಸಭೆಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ತಮ್ಮನ್ನೆಲ್ಲ ಭೇಟಿ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರಾದಂತಹ ಸುಧೀಂದ್ರ ಅವರು ಇದ್ದಾರೆ, ಅವರನ್ನು ಸಹ ಸ್ವಾಗತಿಸ್ತಾ ಇದ್ದಾರೆ. ಕೈ ಪದ್ಮಚಾರಿ ಅವರ ಉಪಾಧ್ಯಕ್ಷರಾದಂತಹ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದಂತಹ ಕೈ ಪದ್ಮಚಾರಿ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ. ಬೆಂಗಳೂರು ಪೂರ್ವ ವಿಭಾಗದ ಜಿಲ್ಲಾಧ್ಯಕ್ಷರಾದಂತಹ ನಂದಕುಮಾರ್ ಗೌಡ ಅವರಿದ್ದಾರೆ, ಅವರನ್ನು ಕೂಡ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಹಿರಿಯ ನಾಯಕರಾದಂತಹ ಕಮಲಾಕ್ಷಿ ರಾಜೇಂದ್ರ ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ. ಮಾಧ್ಯಮ ವಿಭಾಗದ ನಟರಾಜ್ ಗೌಡರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಬಾಲ್ಭವನ್ ಮಂಚಿನ ಪ್ರಧಾನ ಅಧ್ಯಕ್ಷರಾದಂತಹ DR ನಾಯ್ಡು ಅವರಿದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ವಿಜಯ್ ಮತ್ತಿಕಟ್ಟಿ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೀನಿ. ಮತ್ತೆ ಗಾಂಧಿ ಅವರು ಬಂದಿದ್ದಾರೆ, ಕಂಟ್ರೋಲ್ ರೂಮ್ನ ಎಲ್ಲ ಪದಾಧಿಕಾರಿಗಳು ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಹೃತ್ಪೂರ್ವಕವಾಗಿ ಮುಖಾಂತರ ಸ್ವಾಗತಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಸ್ವಾಗತ ಮಾಡಬೇಕು ಅಂತೇಳಿ ತಮಗೆ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಹಿಳಾ ಘಟಕದ ಮತ್ತು ಇತರೆ ವಿಭಾಗದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳು ಹಿರಿಯ ನಾಯಕರುಗಳು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾರೆ. ನಮಸ್ಕಾರ. ಕಂಟ್ರೋಲ್ ಪರವಾಗಿ ವಿಡಿಯೋದಲ್ಲಿ ಕೊಂಚ ಒಂದು ನಿಮಿಷ ನಿಂತ್ಕೊಂಡ್ಬಿಡಿ. ಸರ್ ಒಂದು ನಿಮಿಷ ಕೈ ಹಾಕ್ಬಿಡಿ ಮೇಡಮ್, ಈ ಕಡೆ ಮೇಡಮ್ ಒಂದು ನಿಮಿಷ ಹಿಡಿಯುತ್ತಾ ನಿಮಿಷ ಅಧ್ಯಕ್ಷ ರಾಜಕೀಯ ಮಾಧ್ಯಮ ಸಲಹೆಗಾರ ದೀಪಕ್ ಕುಮಾರ್ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಶಿವಾಜಿನಗರದಿಂದ ಬರ್ತಾನೆ ಇರ್ತಾರೆ ಆಫೀಸ್ ಕಡೆ ಮನೆ ಕಡೆ ಮಾತಾಡ್ತೀರಾ, ಆಮೇಲೆ ಕರ್ಕೊಡೋದು ನಾರಾಯಣ್ ಸರ್ ಮಾತಾಡ್ತೀನಿ. ದಯಮಾಡಿ ಸಮಸ್ಯೆ ಎಲ್ಲ ಮುಖ್ಯಗಳಿಗೆ ಕೊಡಪ್ಪ. ಈಗಾಗಲೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಗೌರವಾನ್ವಿತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಪಿಸಿಸಿ ಅಧ್ಯಕ್ಷರ ಆದೇಶದಂತೆ ಕಾರ್ಯಕರ್ತರೊಂದಿಗೆ ಸಚಿವರು ಎಂಬ ಕಾರ್ಯಕ್ರಮದಲ್ಲಿ ಇವತ್ತು ತಮ್ಮೆಲ್ಲ ಕಾರ್ಯಕರ್ತರ ಅಹವಾಲುಗಳನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದಾರೆ. ಅವರು ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತ ಬಯಸಿ ಕಾರ್ಯಕ್ರಮವನ್ನು ಮುಂದುವರಿಸಿದೆ. ಕೆಲವರು ಹೆಸರುಗಳನ್ನು ಕೊಟ್ಟಿದ್ದೀರಿ, ತಮ್ಮ ಹೆಸರುಗಳು ಕರೆದಂತೆ ತಾವು ಬಂದು ತಮ್ಮ ಅಹವಾಲುಗಳನ್ನು ಕೊಡಬೇಕು. ಒಬ್ಬೊಬ್ಬರಾಗಿ ತಮ್ಮ ಹೆಸರು, ತಮ್ಮ ಯಾವ ಕ್ಷೇತ್ರ ಅದನ್ನು ತಿಳಿಸಿ ತದನಂತರ ತಮ್ಮ ಅಹವಾಲುಗಳನ್ನು ತಂದುಕೊಡ್ಬೇಕಾಗಿ ಶಿಸ್ತಿನಿಂದ ನಡ್ಕೊಳ್ಬೇಕಂತ ಕೇಳ್ಬೋದು. ಧನ್ಯವಾದಗಳು. ಮೊದಲಿಗೆ ಮಂಗಪ್ಪ ಅವರು, ಕೊಪ್ಪಳ ಜಿಲ್ಲೆ.
ಲಾಸ್ಟ್ ಸರ್ ಅಲ್ಲೇ ಬಿಡಿ ಸರ್ ಅಲ್ಲೇ ಮೇಡಮ್ ಇದು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಮೇಡಮ್ ಇದು ಬೆಲೆಕ್ನಾಳ್ ಅಂತ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೊ ಅಂಗನವಾಡಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಬಟ್ ಸುಮಾರು ಈಗ 3 ವರ್ಷ ಆಯಿತು ಕಂಪ್ಲೀಟ್ ಮಾಡಿಲ್ಲ ಮೇಡಮ್. ಯಾಕೆಂತಂದರೆ ಅಧ್ಯಕ್ಷರು ಮತ್ತು ಪಿ ಡಿ ಒಸ್ಗಳು ಕಳಪೆ ಕಾಮಗಾರಿ ಮಾಡಿದ್ದಾರೆ. ಸೊ ನಾನು ಕಾಂಗ್ರೆಸ್ ಕಾರ್ಯಕರ್ತ, ಸೊ ಕಾಂಗ್ರೆಸ್ನಲ್ಲಿ ವರ್ಕ್ ಮಾಡ್ತೀನಿ. ಸೊ ಆವಾಗಿಂದ ಇವತ್ತುವರೆಗೂ ಕಂಪ್ಲೀಟ್ ಮಾಡಿಲ್ಲ. 16 mm ರಾಡ್ ಹಾಕಬೇಕಾಗಿತ್ತು, 12 mm ರಾಡ್ ಹಾಕಿದ್ದಾರೆ. ಸ್ಪೇಸ್ನ ಮೊದಲು ದೊಡ್ಡದಿತ್ತು, ಈಗ ಚಿಕ್ಕದು ಮಾಡಿದ್ದಾರೆ. ಅದನ್ನು ಕೇಳಿದರೆ ಸೊ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸೊ ನಾನು ಪಿ ಡಿ ಅವ್ರಿಗೂ ಹೇಳಿದ್ದೀನಿ, ಆಮೇಲೆ ಸಿ ಇವ್ರಿಗೂ ಒಂದು ಸರಿ ಲೆಟರ್ ಬರೆದಿದ್ದೀನಿ. ವಿ ವಿಲ್ ವೆರಿಫಿಕೇಷನ್ ಅಂತ ಹೇಳಿದ್ದಾರೆ, ಇನ್ನೂವರೆಗೂ ಆಗಿಲ್ಲ ಮೇಡಮ್ ಅದು. ಸೊ ಅದನ್ನು ಒಂಚೂರು ನೀವು ಫೈಂಡ್ ಔಟ್ ಮಾಡಿ ಅದನ್ನು ಫಿನಿಷ್ ಮಾಡಿಸ್ಬೇಕು ಮೇಡಮ್. ಸೊ ಆಮೇಲೆ ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಮೇಡಮ್. ಸೊ ನನಗೆ ಲಾಸ್ಟು 20 ನಮ್ಮ ಪಕ್ಷದ ಕಾರ್ಯಕರ್ತರು. ಎಸ್ ಮ್ಯಾಮ್. ಸೊ ನನಗೆ ಏನಾಯಿತು ಅಂತಂದರೆ EV ಎಲೆಕ್ಟ್ರಿಕಲ್ ಸ್ಕೂಟ್ರು ನನಗೂ ಒಂದು ಅಪ್ಲೈ ಆಗಿತ್ತು. ಸೊ ಬಟ್ ಅದು ಪ್ರೀವಿಯಸ್ 20 ಡೇಸ್ ಬ್ಯಾಕ್ ನಮಗೇನು ನಮ್ಮ ಹಿಂದಿನ ಬ್ಯಾಚ್ಗೆ ಒಬ್ಬರು ಕೊಟ್ಟಿದ್ದರು, ಬಟ್ ಅದು ವರ್ಕ್ ಆಗಲಿಲ್ಲ ಮೇಡಮ್. ಸೊ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಡಿ ಸಿ ಅವ್ರಿಗೂ ಮತ್ತು ಸಿ ಇ ಅವ್ರಿಗೂ. ಸೊ ನನಗೆ EV ಗಾಡಿ ಬೇಡ, ಪೆಟ್ರೋಲ್ ಗಾಡಿನೇ ಕೊಡಿ ಅಂತ, ಎಲೆಕ್ಟ್ರಿಕಲ್ ಬೇಡ ಅದನ್ನಂತ. ಸೊ ಈಗಿದಾವಲ್ಲ ಪೆಟ್ರೋಲ್ ಗಾಡಿ, ಈಗ 4,000 ಕೊಟ್ಟಿದ್ದೀವಲ್ಲ, ಸೊ ನಾನು ಸಿಕ್ಲಿಲ್ವಾ? ಇನ್ನೂ ಸಿಕ್ಕಿಲ್ಲ ಮೇಡಮ್. ನಾನು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀನಿ. ಕೊಪ್ಪಳನ ಹಾಂ, ಕೊಪ್ಪಳ ಕುಷ್ಟಗಿ ತಾಲೂಕು, ಕೊಪ್ಪಳ ಸೇರಿ. ಮಾಡ್ತೀವಿ, ಮಾಡಿಸ್ಕೊಡ್ತೀನಿ. ನೀವು ಅದು ಹ್ಯಾಂಡಿಕ್ಯಾಪ್ ನಾಮ್ಸ್ನಲ್ಲೆಲ್ಲ ಕೂರ್ತೀರಾ? ಹಾಂ, ನಾನು ಹೋಗಿರ್ತೀನಿ ಮೇಡಮ್. ಸೊ ಕೊಪ್ಪಳದ ಹೋಗಿರ್ತೀವಿ. ಸೊ ಇಲ್ಲಿ ಬೆಂಗಳೂರಿಗೆಲ್ಲ ಬಂದಿರ್ತೀನಿ. ಸೊ ನೆಕ್ಸ್ಟ್ ಸಬೀರಾ ಬೇಗಂ, ಗದಗ ಜಿಲ್ಲೆ. ಅಲ್ಲ ರೋಡ್ ಜಾಸ್ತಿ ಇದ್ರೆ ಒಬ್ಬರೇ ಆಯ್ತು ಅವ್ರ ಟೈಮ್ ತೊಗೊಂಡು ಮಹಾಲಕ್ಷ್ಮಿ ದುಡ್ಡು 3 ತಿಂಗಳು ಅಷ್ಟೇ ಬಂದಿದೆ. ಆಮೇಲೆ ನಮಗೆ ಯಾಕೆ ಬರಲಿಲ್ಲ? ಏನು ಕಾರಣ ಏನಂತ ಹೇಳಿದ್ರು? ಅವರು ನನಗೆ ನೀವು ಬಿಸ್ನೆಸ್ ಮಾಡ್ತೀರಿ, ಆಮೇಲೆ ನಿಮ್ಗೆ GST ಅಂತ ಬಂದಿದೆಯಾ? GST ಅಂತ ಬಂದಿದೆ. GST ನ ಇನ್ಕಮ್ ಟ್ಯಾಕ್ಸ್? ಇನ್ಕಮ್ ಟ್ಯಾಕ್ಸ್ ಅಂತ ಬಂದಿದೆ. GST ಎರಡೂ ಬಂದಿದೆ. ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಿ? ಬಿಸ್ನೆಸ್ ಏನಿಲ್ಲ, ನಾವು ಮನೆ ಕೆಲಸ ಮಾಡ್ತೀವಿ. ಹೌದಾ? ಹಾಂ ಸರ್, ನಾವು ಬಾಡಿ ಮನೆಯಲ್ಲೂ ಇದ್ದೀವಿ. GST ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿ ಇಲ್ಲ ಅಂತ ಇಲಾಖೆಯಿಂದ ಸರ್ಟಿಫಿಕೇಟ್ ಬಂದಿದೆ. ಇಲ್ಲ, ನೀವು ಹೋಗಿದ್ರಾ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ? ಅಲ್ಲಿ ಆಫೀಸ್ಗೆ ಹೋಗಿಲ್ಲ ಮೇಡಮ್. ಮತ್ತೆ ಎಲ್ಲಿ ಹೋಗಿದ್ರಿ? ನಿಮ್ಗೆ ಯಾರು ಹೇಳಿದ್ರು GST ಇನ್ಕಮ್ ಟ್ಯಾಕ್ಸ್ ಅಂತ? ಯಾರು ಹೇಳಿದ್ರು? ಮೆಸೇಜ್ ಬಂದಿದೆ ನಮಗೆ ಮೊಬೈಲ್ಗೆ. ಬಟ್ 3 ತಿಂಗಳ ಕೊಟ್ಟಿದ್ದೀವಲ್ಲ ನಾವು. 3 ದಿನ ಅಷ್ಟೇ ಬಂದಿದೆ, ಆಮೇಲೆ ನಮಗೆ ಕ್ಯಾನ್ಸಲ್ ಆಗಿದೆ. ಆಮೇಲೆ ಕ್ಯಾನ್ಸಲ್ ಆಗಿದೆ. ಸರಿ, ನೋಡ್ತೀನಿ. ಮೇಡಮ್ ಅಲ್ಲೇ ಇರು, ಅಲ್ಲಿ ಸೈಡಲ್ಲಿ ಹಂಗೆ ನೆಕ್ಸ್ಟ್ ಲಕ್ಷ್ಮಣ್ ನಾಗಪ್ಪ, ಬಡಗೆರೆ, OBC ಉಪಾಧ್ಯಕ್ಷರಾಗಿದ್ದರೆ, ಬಸವನಗಡೆ, ಭಾಗ್ಯವಾಡಿ ಕಾನ್ಸ್ಟಿಟ್ಯೂನ್ಸಿ. ಲಕ್ಷ್ಮಣ್ ನಾಗಪ್ಪ. ನಾನು ಸರಿ ಮಾಡ್ಕೊಡ್ತೀನಿ. ಸರ್ ಒಂದು ಫೋಟೋ ಮೇಡಮ್, ಒಂದು ಫೋಟೋ ಇಬ್ಬರು ಕನ್ಯಾ ರಾಜು. ಏನಣ್ಣ? ಮೇಡಮ್ ಅದೇ ಇವರು ನಮ್ಮ ಸಿಸ್ಟರ್ ಇದ್ದಾರೆ, ಇವರು ರಿಟೈರ್ಮೆಂಟ್ ಆಗಿದೆ. ಆದರೆ ಅದು ವ್ಯತ್ಯಾಸ ಸರಿಪಡಿಸಿ ಕೊಡಬೇಕು ಇವರಿಗೆ. ಅಂದರೆ 6ನೇ ವೇತನ. ಏನಾಗಿ ರಿಟೈರ್ಡ್ ಆಗಿದ್ದಾರೆ? ಅವರು ಅಧ್ಯಕ್ಷರು ಅಂತ ಆಗಿದ್ದಾರೆ. ಅವರು ಬಂಟ್ವಾಳದಲ್ಲಿ ಕೆಲಸ ಮಾಡ್ತಿದ್ರು, ಅಲ್ಲಿಂದ ಕಲಬುರಗಿಗೆ ಹೋದರು ಅವರು. ಆವಾಗ ವ್ಯತ್ಯಾಸ ಏನಿದೆ ಆಯ್ತಲ್ಲ ಮೇಡಮ್, 6ನೇ ವೇತನದಲ್ಲಿ ಅದು ಕೊಡಬೇಕು ಅಮೌಂಟ್. ಅದು ಕೊಟ್ಟಿಲ್ಲ. ಈಗ 3-4 ವರ್ಷ ಇತ್ತು, ಆ ವರ್ಷ ಬಾಲಕಿಯರ ಬಾಲ ಮಂದಿರ ಕಲಬುರಗಿ. ಇದು ಡೈರೆಕ್ಟ್ಲಿ ಹೇಳಬೇಕು ಮೇಡಮ್. ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಅವರು. ಅದರಿಂದ ಬಜೆಟ್ ಇವರೇ ಅವೈಲೇಬಲ್ ಉಳಿತಾಯ ಬಜೆಟಲ್ಲಿ ಮಾಡಿಕೊಟ್ರೆ ಈಗ ಕೆಲಸ ಆಗ್ತದೆ ಮೇಡಮ್. ಇಲ್ಲಾಂದರೆ FD ಅದು ಕೊಡ್ತಾರೆ, ಕೆಲಸ ಆಗಲ್ಲ. ಸರ್, ಮಾಡಿಕೊಡ್ತೀನಿ. ಅದೊಂದು ವಾಟ್ಸಪ್ ಹಾಕ್ಕೊಡ್ತೀನಿ ಮೇಡಮ್, ನಾನು ಫಾಲೋ ಮಾಡೋಕ್ಕೆ ಸ್ವಲ್ಪ ಬರಿಬೇಕು. ಥ್ಯಾಂಕ್ ಯು. ವೃತ್ತಿ ಅವರು ಕಮಲಾನಗರ, ಮಹಾಲಕ್ಷ್ಮಿ ಲೇಔಟ್ ಕಾನ್ಸ್ಟಿಟ್ಯೂನ್ಸಿ. ಯಾರಿದ್ದಾರೆ? ಅವರು ವೇದಿಕೆಯಲ್ಲಿ ಬರಬೇಕು. ಕಾರ್ಯಾಧ್ಯಕ್ಷರು ದೀಪಕ್ ಮಹೇಶ್ ಅವರು ವೇದಿಕೆಯಲ್ಲಿ ಬರಬೇಕು. ದಾರಿ ಬಿಡಿ ನಮಸ್ಕಾರ.
ನಾವು ಕ್ಯಾಶಿಗೆ ಒಂದು ಅರ್ಜಿ ಹಾಕಿ 3 ವರ್ಷ ಯಾವುದಕ್ಕೆ? ದೇವರಾಜ ಯೋಜನೆಯಲ್ಲಿ ಕ್ಯಾಶಿಗೆ ಒಂದು ಅರ್ಜಿ ಹಾಕಿ ದೇವರಾಜ ಅರಸು ಯೋಜನೆಗೆ ನಿಮ್ಮ ಸ್ಥಳೀಯ MLAಗಳು ಮಾಡಬೇಕು ಇದನ್ನ, ಯಾಕಂದರೆ ಅವರು ಅಧ್ಯಕ್ಷರು ಇರ್ತಾರೆ, ಸ್ಥಳೀಯ MLAಗಳು ಅಧ್ಯಕ್ಷರು ಇರ್ತಾರೆ. DCM ಅವರು ಟ್ರ್ಯಾಕ್ ಕೊಟ್ಟಿದ್ದಾರೆ. ಯಾರಿದ್ದಾರೆ MLA? ಯಾರಿದ್ದಾರೆ? ಉದಯಣ್ಣವರು, ಮದ್ದೂರು ವಿಧಾನಸೌಧದ ಉದಯಣ್ಣವರು. ಮತ್ತೆ ಕಾಂಗ್ರೆಸ್ MLAನೇ ಅಲ್ವಾ? ಹೌದು, 3ನೇ ವರ್ಷ ನಡೆಯೋದು. ಇದು ಸುರೇಶ್ ಅಣ್ಣ ಹಾಕೊಟ್ಟಿದ್ದು, ಶಿವಕುಮಾರ್ ಹಾಕೊಟ್ಟಿದ್ದು. ಸರ್, ಮದ್ದೂರು MLA ಅಲ್ವಾ? ಹೌದು ಮೇಡಮ್. ನಾನು ಅವ್ರಿಗೆ ಮಾತಾಡ್ತೀನಿ. ಸರಿ ಮೇಡಮ್. ಹೇಳಿ. ನಮಸ್ತೆ ಮೇಡಮ್. ನಮಸ್ಕಾರ. ನನ್ನ ಹೆಸರು ಇಮ್ತಿಯಾಜ್ ಅಂತ. ಹಾಂ. BPL ಕಾರ್ಡ್ಗೆ ಅಪ್ಲೈ ಮಾಡಿ ಇವತ್ತಿಗೆ 2 ವರ್ಷ 4 ತಿಂಗಳಾಯಿತು. ಸಹಕಾರಿಗೆ ಹೋದರೆ 1 ವಾರ ಬಿಟ್ವಾ 15 ದಿನ ಬಿಟ್ವಾ ಅಪ್ಲೈ ಮಾಡ್ತಿಲ್ಲ ಅಂತ ನನಗೆ. ಏನಾದರೂ ಆರೋಗ್ಯ ಸಮಸ್ಯೆ ಇದೆಯಾ ಮೇಡಮ್? ನನಗೆ ಇವಾಗ ನಡೀತೀನಿ ಮೇಡಮ್. ಇಲ್ಲಿ ಅಂದರೆ ಈಗ ಸದ್ಯಕ್ಕೆ BPL ಕಾರ್ಡ್ಗಳನ್ನ ನಾವು ಕೊಡ್ತಾ ಇಲ್ಲ. ಒಂದು ನಿಮಿಷ ನೀವು ಅರ್ಥ ಮಾಡ್ಕೊಳ್ಳಿ, ಇಡೀ ರಾಜ್ಯಕ್ಕೆ ಅಪ್ಲೈ ಆಗುತ್ತೆ ಅದು, ಬರೀ ನಮ್ಮ ಕಾರ್ಯಕರ್ತರಿಗೆ ಅಷ್ಟೇ ಅಲ್ಲ. BPL ಕಾರ್ಡ್ನ ಯಾವಾಗ ಕೊಡೋಕ್ಕೆ ಶುರು ಮಾಡ್ತೀವೋ ಅವಾಗ ಫಸ್ಟ್ ಇದರಲ್ಲಿ ನಿಮ್ಗೆ ಮಾಡಿಸ್ಕೊಡ್ತೀನಿ. ಬಟ್ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಈಗ ತುರಂತಾಗಿ ನಿಮಗೆ ಹಾಸ್ಪಿಟಲ್ಗೆ ನೀವು ಭೇಟಿ ಆಗಬೇಕು ಅಂತಂದರೆ, ಡಾಕ್ಟರ್ನ ಭೇಟಿ ಆಗಬೇಕಂದ್ರೆ ಆ ಒಂದು ಚಾನಲ್ ಮುಖಾಂತರ ನಿಮಗೆ BPL ಕಾರ್ಡ್ ನಾವು ಇಮಿಡಿಯೇಟ್ ಮಾಡಿಸ್ಕೊಡ್ತೀವಿ. ನನ್ನ ಪ್ರಾಬ್ಲಮ್ ಹೇಳಿ. ಫಿಕ್ಸ್ ಇದೆ ಮೇಡಮ್. ಫೀಡ್ಸ್ ಇದೆ, ಫಿಕ್ಸ್ ಇದೆ. ವಾರದಲ್ಲಿ 5 ದಿನ ಮಲಗ್ತಾಳೆ ಮೇಡಮ್. ನಾವು ನಿಮ್ಮಾಸ್ಗೆ, ಕಿಮ್ಸ್ಗೆ, ಕೆಂಪೇಗೌಡಗೆ ಹೋದರೆ ಹೋಗಮ್ಮ ನೀವು BPL ಕಾರ್ಡ್ ತಗೊಂಡು. ಸಹಕಾರಿಗೆ ಹೋದರೆ ನಾನು ಈ ಪ್ರಾಬ್ಲಮ್ ಮೇಡಮ್ಗೆ ಹೇಳಿದ್ನಲ್ಲ, ಅವ್ರಿಗೆ ಹೇಳಿದ್ರೆ MLAದು ಯಾರ್ದು ನೀನು ಬರ್ಸ್ಕೊಂಬಾ ಒಂದು ರೌಂಡ್ ನೀನು ಬರ್ಸ್ಕೊಬಾ ಅಂತಾರೆ ಮೇಡಮ್. ಬೇಕಾದ್ರೆ ನಮ್ಮ ಮಿಸ್ಸಸ್ನ ಕರ್ಕೊಂಡು ಬಂದು ಡಾಕ್ಟರ್ದು ಏನಾದರೂ ಬರ್ಸ್ಕೊಂಡು ಬರ್ಲಿಕ್ಕೆ ಆಗುತ್ತೆ? ಡಾಕ್ಟರ್ದೇನಾದರೂ ಬರ್ಸ್ಲಿಕ್ಕೆ ಆಗುತ್ತಾ ನಿಮ್ಗೆ? ಇದು ನಿಮ್ಮ ಫೋನ್ ನಂಬರಾ? ಇದು ನಿಮ್ಮ ಫೋನ್ ನಂಬರಾ? ಬಸ್ಸು ಇದು ನೀನೇ ಅಟೆಂಡ್ ಮಾಡಬೇಕು. BPL ಕಾರ್ಡ್ ನಿಮಗೆ ಫೋನ್ ಮಾಡ್ತಾರೆ, ನಮ್ಮ ಆಫೀಸ್ನಿಂದ ನಿಮಗೆ ಫೋನ್ ಮಾಡಿ ಆರೋಗ್ಯ ಸಮಸ್ಯೆ ಇದೆ ಅಂತ ನಾವೇ ಒಂದು ಡಾಕ್ಟರ್ ಕಡೆಯಿಂದ, ಗೌರ್ಮೆಂಟ್ ಡಾಕ್ಟರ್ ಕಡೆಯಿಂದ ಸರ್ಟಿಫಿಕೇಟ್ ತಗೊಂಡು ನಿಮಗೆ ಆ ಒಂದು ಲೈನಲ್ಲಿ ನಿಮಗೆ BPL ಕಾರ್ಡ್ ಕರ್ಕೊಂಡು ಬಂದಿದ್ರೆ ಬೇಜಾರು ಮಾಡ್ಕೊಳ್ತೀನಿ. ಖಂಡಿತ ಮಾಡ್ಕೊಂಡು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.